ಸ್ನೇಹಿತರೆ ನಮಸ್ತೆ. ಈ ವಿಡಿಯೋನ ರಾಯಚೂರಿನ SP ಅವರಿಗೆ ತಲುಪಿಸಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಪ್ರತಿಯೊಬ್ಬ ಗೋ ಪ್ರೇಮಿಯೂ, ಪ್ರತಿಯೊಬ್ಬ ಗೋ ರಕ್ಷಕನೂ ಕೂಡ, ಗೋ ಸೇವಕನೂ ಕೂಡ, ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತನೂ ಕೂಡ ಈ ವಿಡಿಯೋನ ರಾಯಚೂರಿನ SP ಅವರಿಗೆ ತಲುಪಿಸಿ. ಏನ್ರಿ SP ಅವರೇ, ನೀವು ಮತ್ತೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸೇರ್ಕೊಂಡು ನಾವು ಗೋ ರಕ್ಷಕರು, ಗೋ ಸೇವಕರು ಅಂತ ಅಂದ್ರೆ ನಿಮಗೆ ಯಾವ ಕಾನೂನು ಕೆಲಸ ಮಾಡೋದಿಲ್ವಾ? ನಮ್ಮ ಮೇಲೆ ಅಲ್ಲೇ ಆದ್ರೆ ನಿಮ್ಮ ಕಾನೂನು ಕಟ್ಟಿ ಕೂತ್ಕೊಂಡಿರತ್ತ? ನಿಮಗೆ ನಾಚಿಕೆ ಆಗೋದಿಲ್ವಾ? ಏನ್ರಿ SP ಅವರೇ, ರಾಯಚೂರು SP ಅವರೇ, ನಿಮ್ಮ ವ್ಯಾಪ್ತಿಯಲ್ಲಿ ಲಿಂಗಸೂರು ತಾಲೂಕು, ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಮುದಗಲ್ನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಮ್ಮ ರಮೇಶ್ ರಾಠೋಡ್ ಅನ್ನೋ ಒಬ್ಬ ಹಿಂದೂ ಕಾರ್ಯಕರ್ತ, ರಾಷ್ಟ್ರ ರಕ್ಷಣಾ ಪಡೆಯ ಕಾರ್ಯಕರ್ತನೊಬ್ಬ ಗೋರಕ್ಷಣೆಗೆ ಅಂತ ಹೋದಾಗ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಗೋವುಗಳನ್ನು ಸಾಗಿಸ್ತಿದ್ದಂತ ವಾಹನವನ್ನ ಪೊಲೀಸ್ ಇಲಾಖೆಗೆ, ಮುದಗಲ್ ಪೊಲೀಸ್ನವರಿಗೆ ಮಾಹಿತಿ ಕೊಟ್ಟು ಆ ಗೋವಿನ ಗಾಡಿಯನ್ನು ತಡೆಯೋದಕ್ಕೆ ಅಂತ ಹೋದಾಗ ಅಲ್ಲಿದ್ದಂತ ನೂರಾರು ಮುಸಲ್ಮಾನರು ಆತನ ಮೇಲೆ ಹಲ್ಲೆ ಮಾಡ್ತಾರೆ. ಇದು ನಿಮ್ ಗಮನಕ್ಕಿಲ್ವೇನ್ರಿ SP ಅವರೇ? ನಿಮ್ ಗಮನಕ್ಕಿಲ್ವಾ? ಅಥವಾ ಈ ಕಾಂಗ್ರೆಸ್ ಸರ್ಕಾರ, ಈ ನೀಚ ಸರ್ಕಾರ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಆದ್ರೆ ಯಾವುದೇ ಕ್ರಮ ತಗೋಬೇಡಿ ಅಂತ ನಿಮ್ಗೇನಾದ್ರು ಹೇಳಿದಾರ? ಏನ್ ಅನ್ಕೊಂಡಿದ್ದೀರಿ? ನಮ್ಮ ತಾಳ್ಮೆನ ಪರೀಕ್ಷೆ ಮಾಡ್ತಾ ಇದ್ದೀರಾ? ನಾವು ಬರ್ಬೇಕಾ? ನಾವು ಬಂದ್ರೇನೆ ಕೆಲಸ ಆಗೋದಾ? ನಾವು ಹೋರಾಟಕ್ಕೆ ಕರೆ ಕೊಟ್ರೆ ಕೆಲಸ ಆಗೋದಾ? ಇಲ್ಲ ಅಂತಂದ್ರೆ ನಿಮ್ ಕಾನೂನು ಕೆಲಸ ಮಾಡೋದಿಲ್ವಾ? ನಾವು ಬೀದಿಗಿಳಿಬೇಕಾ ಪ್ರತಿ ಬಾರಿ? ನಾಚಿಕೆ ಆಗೋದಿಲ್ಲ ನಿಮಗೆ? ಎಷ್ಟು ಜನದ ಮೇಲೆ FIR ಮಾಡಿದ್ದೀರಾ? ವಿಡಿಯೋ ಬೇಕಾ? ಸ್ನೇಹಿತರ, ವಿಡಿಯೋ ನೋಡಿ ಯಾವ ರೀತಿ ಹಲ್ಲೆ ಮಾಡಿದ್ದಾರೆ. ನಮ್ಮ ರಮೇಶ್ ರಾಠೋಡ್ ಅನ್ನೋ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಗೋರಕ್ಷಣೆಗೆ ಅಂತ ಹೋದಾಗ ನಾನು ಕಳೆದ 3-4 ದಿನದಿಂದ ಕಾಯ್ದಿದ್ದೀನಿ SP ಅವರೇ, ಕಳೆದ 3-4 ದಿನದಿಂದ ಕಾಯ್ದಿದ್ದೀನಿ. ಏನ್ ಮಾಡ್ತಾರೆ ನೋಡೋಣ ಅಂತ. ಮಾಡಬಾರ್ದು, ಪೊಲೀಸ್ನವ್ರು ಏನ್ ಮಾಡ್ತಾರೆ ನೋಡೋಣ, FIR ಮಾಡ್ತಾರೇನೋ ನೋಡೋಣ ಅಂತ ಕಳೆದ 3-4 ದಿನ, 31ನೇ ತಾರೀಕು ನಡೆದಂತ ಘಟನೆಗೆ ನಾನು ಇವತ್ತು 3ನೇ ತಾರೀಕುವರೆಗೂ ಕಾಯ್ದಿದ್ದೀನಿ. ಇವತ್ತು 3ನೇ ತಾರೀಕು ಸಂಜೆ ಕಾರ್ಯ ಮಾಡ್ತಾ ಇದ್ದೀನಿ. ಏನ್ ಅನ್ಕೊಂಡಿದ್ದೀರಿ ನೀವು? ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ಕೊಂಡಿದ್ದೀರಾ? ರಾಜ್ಯದ ಯಾವುದೇ ಮೂಲೆಯಲ್ಲಿ ಯಾವುದೇ ಹಿಂದೂ ಕಾರ್ಯಕರ್ತನಿಗೆ ತೊಂದರೆ ಆದ್ರೂ ಕೂಡ ಇಡೀ ಎಲ್ಲ ರಾಜ್ಯದ ಹಿಂದೂ ಕಾರ್ಯಕರ್ತರು ಬೀದಿಗಿಳಿತೀವಿ. ಅವನು ಮೊಬೈಲ್ ನ ಕಿತ್ತಿಟ್ಕೊಂಡಿದ್ದಾರೆ ಮುದಗಲ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಯಾಕ್ರಿ ರಮೇಶ್ ನ ಮೊಬೈಲ್ ನ ಕಿತ್ತಿಟ್ಕೊಂಡ್ರಿ? ನಿಮ್ ಪೊಲೀಸ್ನವ್ರಿಗೆ ನಾಚಿಕೆ ಆಗೋದಿಲ್ವಾ? ಅವ್ನ ಮೊಬೈಲ್ ಕಿತ್ಕೊಂಡು ನಿನ್ಗಿದೆಲ್ಲ ಬೇಕಾ? ಯಾಕೆ ಬೇಕು ನಿನ್ಗಿದೆಲ್ಲ? ನಿನಗೆ ಪ್ರಾಣಕ್ಕೆ ತೊಂದರೆ ಕೊಡ್ತಾರೆ, ಸಾಯಿಸ್ಬಿಡ್ತಾರೆ, ಇವೆಲ್ಲ ಬೇಕಾ ಅಂತ ಹೇಳಿ ಎದುರಿಸ್ ಕಳಿಸ್ತಾರೆ ಅನ್ನೋದಾದ್ರೆ ನಾಚಿಕೆ ಆಗೋದಿಲ್ಲ ನಿಮ್ ಪೊಲೀಸ್ ಇಲಾಖೆಗೆ? ಕೇವಲ ಗೋವುಗಳನ್ನ ಗೋಶಾಲೆಗೆ ಬಿಟ್ಬಿಟ್ಟು ಯಾವ್ದೋ ಒಂದ್ ಗಾಡಿ ಮೇಲೆ ಒಂದು FIR ಮಾಡ್ಬಿಟ್ರೆ ಸಾಕೇನ್ರಿ? ಅವನ ಮೇಲೆ ಅಲ್ಲೇ ಆಗ್ಲಿಲ್ವಾ? ಅಲ್ಲೇ ಮಾಡಿದವ್ರ ಮೇಲೆ ಯಾಕೆ ಕ್ರಮ ಆಗ್ಲಿಲ್ಲ? ಯಾಕೆ ಅವ್ರನ್ನ ಅರೆಸ್ಟ್ ಮಾಡ್ಲಿಲ್ಲ? ಯಾವ್ದೋ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಪೋಸ್ಟ್ ಹಾಕಿದ್ರು ಅಂತ ಹಿಂದೂ ಕಾರ್ಯಕರ್ತನ ಕರ್ಕೊಂಡೋಗಿ ಅರೆಸ್ಟ್ ಮಾಡಿ ಜೈಲಿಗೆ ಹಾಕುವಂತ ಮುಟ್ಟಾಡ್ರು ನೀವು. ಈಗ ಏನ್ರಿ ಆಗಿದೆ ನಿಮಗೆ? ಏನಾಗಿದೆ? ಈಗ್ಲೇ ಹೇಳ್ತಾ ಇದ್ದೀನಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾವೆಲ್ಲರೂ ಕೂಡ ರಾಷ್ಟ್ರ ರಕ್ಷಣಾ ಪಡೆಯ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತನೂ ಕೂಡ ನಾವು ಮುದಗಲ್ಗೆ ಬರ್ಬೇಕಾಗತ್ತೆ. ಇನ್ನು 2 ದಿನ ಕಾಯ್ತೀವಿ. ಇನ್ನು 2 ದಿನ ಕಾಯ್ತೀವಿ. ಏನು ರಮೇಶ್ ರಾಠೋಡ್ ಮೊಬೈಲ್ ಕಿತ್ತಿಸ್ಕೊಂಡಿದ್ದೀರಿ, ಕಸಿದುಕೊಂಡು ಅವನ ಮೊಬೈಲ್ ನ ಕಸ್ಕೊಂಡಿದ್ದೀರಿ. ಆ ಮೊಬೈಲ್ ನ ಅವನ ಕೈಗೆ ವಾಪಸ್ ಕೊಡ್ಬೇಕು. ಮತ್ತೆ ಯಾರು ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ ಆ ಮುಸಲ್ಮಾನರ ಮೇಲೆ FIR ಆಗಬೇಕು. ಯಾರು ಆತನ ಮೇಲೆ ಕೈ ಮಾಡಿದ್ದಾರೆ ಅವ್ರ ಮೇಲೆ ಹಲ್ಲೆ ಆಗಬೇಕು. ಏನ್ ಗೂಂಡಾ ರಾಜ್ಯನೇನ್ರಿ ಇದು? ಇಸ್ಲಾಂ ರಾಷ್ಟ್ರನ ಇದು? ಯಾಕೆ ಅವ್ರಗಳ ಮೇಲೆ FIR ಮಾಡ್ಲಿಲ್ಲ? 107 ಮಾಡ್ತೀನಿ ಅಂತ ಹೇಳ್ತೀರಿ. 107 ಹೊಡೆದಿದ್ದಾರೆ, ಕೈ ಮಾಡಿದ್ದಾರೆ, ಒಬ್ರು ಮೇಲೆ FIR ಇಲ್ಲ. ಯಾಕ್ರಿ ಎಷ್ಟು ಜನ ಇವನ ಮೇಲೆ ಅಟ್ಯಾಕ್ ಮಾಡಿದ್ರು? ಅಕ್ರಮವಾಗಿ, ಕಾನೂನು ಬಾಹಿರವಾಗಿ ಗೋವುಗಳನ್ನು ತಗೊಂಡು ಹೋಗ್ತಿದ್ದಾರೆ ಅಂತ ಮಾಹಿತಿ ಕೊಡಬಾರ್ದ? ಅದನ್ನ ತಡೆಯೋದ್ ನಮ್ಮ ಹಕ್ಕ ಐತೆ. ಏನ್ರಿ ಅನ್ಕೊಂಡಿದ್ದೀರಿ ನೀವು? ನಿಮ್ ಕೈಲಿ ಆಗ್ಲಿಲ್ಲ ಅಂತ ಅಂದ್ರೆ ಹೇಳಿ. ಎಲ್ಲ ಕಸಾಯಿಗಳನ್ನ ಬಂದ್ ಮಾಡೋ ತಾಕತ್ ರಾಷ್ಟ್ರ ರಕ್ಷಣಾ ಪಡೆಗಿದೆ. ನಾವು ಸುಮ್ಮನಿದೀವಿ ಅಷ್ಟೇ. ನಾವು ಸುಮ್ಮನಿದೀವಿ. ಯಾಕೆ ಸುಮ್ಮನಿದೀವಿ ಅಂತ ಅಂದ್ರೆ ನಿಮ್ಮ ಮಾನ ಮರ್ಯಾದೆ ಬೀದಿಗೆ ಬರುತ್ತೆ ಅಂತ. ನೀವೇನೋ ಮಾಡ್ತೀರಾ ಅಂತ ಸುಮ್ಮನಿದೀವಿ. ನೀವು ಕೇಸ್ಗಳು ಹಾಕ್ಬಿಟ್ರೆ, ನೀವು ಹೆದರ್ಸ್ಬಿಟ್ರೆ, ಅವ್ರು ಕೊಲೆ ಮಾಡ್ತಾರೆ, ಅವ್ರು ಹೊಡೆದು ಬಿಡ್ತಾರೆ ಅಂತ ಹೆದರ್ಸ್ಬಿಟ್ರೆ ಹೆದರ್ಕೊಂಡು ಕೂತ್ಕೊಳ್ಳೋದಕ್ಕೆ ನಾವೇನು ಷಂಡ್ರಲ್ಲ, ನಪುಂಸಕರಲ್ಲ. ತಾಯಿ ಎದೆ ಹಾಲ್ ಜೊತೆ ಗೋವಿನ ಹಾಲು ಕುಡಿದು ಬೆಳೆದವ್ರು ನಾವು.
ನಾವು ಪ್ರತಿ ಕಸಾಯಿಖಾನೆಗಳನ್ನ ಬಂದ್ ಮಾಡೋ ತಾಕತ್ ನಮ್ಮೊಳಗದ. ನಾವು ಬಂದ್ ಮಾಡ್ಬೇಕೇನೋ? ಮುದೋಳ್ನೊಳಗ ಬಂದು, ರಾಯಚೂರೊಳಗ ಬಂದು, ಮುದ್ಗಲ್ನ ಒಳಗ ಬಂದು, ಲಿಂಗಸೂರ್ನೊಳಗ ಬಂದು ನಾವು ಕಸಾಯಿಖಾನೆ ಕ್ಲೋಸ್ ಮಾಡ್ಬೇಕಾ? ನೀವು ಮಾಡ್ತೀರಿ. ನಿಮಗ ಯಾರು ಕಿತ್ತಿಡ್ಕೊಂಡಿದ್ದಾನೆ? ಮುದ್ಗಲ್ನೊಳಗ PSI ಯಾರೋ ಕಿತ್ತಿಡ್ಕೊಂಡಿದ್ದಾನಂತ ಮೊಬೈಲ್ನ. ಯಾರ್ರೀ ಅವನು ಕಿತ್ತಿಡ್ಕೊಳ್ಳೋದಕ್ಕೆ ಮೊಬೈಲ್ನ? ಯಾವ ಕಾನೂನಲ್ಲಿ ಅವಕಾಶ ಇದೆ ಮೊಬೈಲ್ ಕಿತ್ತಿಡ್ಕೊಳ್ಳೋದಕ್ಕೆ? ಯಾವ ಕಾರಣ ಕಿತ್ತಿಡ್ಕೊಂಡಿದ್ದಾನ ಅವನು? ಏನ್ ಕಾರ್ಯಕರ್ತರು ಅಂದ್ರೆ ಬಿಟ್ಟು ಬಿದ್ದಿದಾರ? ಹೆಂಜಲ್ ಕಾಸಿಗೆ ಭ್ರಷ್ಟಾಚಾರ ಮಾಡ್ಕೊಂಡು ಹಣ ಮಾಡ್ಕೊಂಡಿರೋರಲ್ಲ ನಾವು. ಮನೆ ಮಠ ಅನ್ನೋದನ್ನು ಬಿಟ್ಟು, ತಂದೆ ತಾಯಿ ಅನ್ನೋದನ್ನು ಬಿಟ್ಟು, ರಾಷ್ಟ್ರಕ್ಕಾಗಿ, ಹಿಂದುತ್ವಕ್ಕಾಗಿ, ಧರ್ಮಕ್ಕಾಗಿ ನಮ್ಮನ್ನು ನಾವು ಅರ್ಪಿಸ್ಕೊಂಡಿರೋರು ಕಾರ್ಯಕರ್ತರು. ಹೋಗಿ ಯಾವನೋ ಹೇಳ್ಬೋದು ನಿಮಗೇನೋ. ನಾವು ಆ ರೀತಿ ಅಲ್ಲ. ನಮ್ಮ ರಾಷ್ಟ್ರ ರಕ್ಷಣಾ ಪಡೆ ಕಾರ್ಯಕರ್ತರು ಅಂತ ಅಂದ್ರೆ, ರಾಷ್ಟ್ರ ರಕ್ಷಣಾ ಪಡೆಯ ಕಾರ್ಯಕರ್ತರು ಅಂತ ಅಂದ್ರೆ ನಿಷ್ಠಾವಂತರು. ಯಾವತ್ತು ಯಾವ್ದು ಹಣದ ಆಸೆಗೆ ಮತ್ತೆ ಯಾವ್ದಕ್ಕೂ ಬಲಿ ಆಗೋರಲ್ಲ. ನಾವು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ನಮ್ಮನ್ನ ನಾವು ಅರ್ಪಿಸ್ಕೊಳ್ಳೋಕ್ ರೆಡಿ ಇದೀವಿ. ನೀವೇನ್ರಿ ಹೇಳೋದು ಸಾವು ಬರುತ್ತೆ ಅಂತ? ನೀವೇನ್ರಿ ಹೇಳೋದು ಮುಸಲ್ಮಾನರು ನಿಮ್ಮನ್ನ ಸಾಯಿಸ್ತಾರೆ ಅಂತ? ಹೇಳ್ತಾರಂತೆ ಮುದ್ಗಲ್ ಪೊಲೀಸ್ನವರು, ಸಾಯಿಸ್ಬಿಡ್ತಾರೆ ಮುಸಲ್ಮಾನರು ಅಂತ. ಯಾವನ್ರಿ ಸಾಯಿಸೋನು? ಯಾವನ್ರಿ ಸಾಯಿಸೋನು? ಇದೇನ್ರಿ ನಿಮ್ ಪೊಲೀಸ್ ಇಲಾಖೆ ಕರ್ತವ್ಯ? ಇದೇನ್ರಿ ನಿಮ್ ಪೊಲೀಸ್ನವ್ರು ಹೇಳೋದು? ಅಕ್ರಮವಾಗಿ ಕಸಾಯಿಖಾನೆ ಗೋವು ಹೋಗ್ತಾ ಇದಾವೆ, ತಡಿತೀವಿ ಅಂತ ಹೇಳಿ ಪೊಲೀಸ್ನವ್ರಿಗೆ ಹೇಳಿ ನಿಲ್ಸಿ ಅಂತ ಅಂದ್ರೆ ಅವ್ರು ನಿಮ್ಮನ್ನ ಸಾಯಿಸ್ಬಿಡ್ತಾರೆ. ಎದುರಿಸ್ತಾ ಇದ್ದೀರಾ? ಯಾವ್ದ್ರದ್ದು ಯಾರ ದೇಶ ಇದು? ಯಾರು ಸಾಯಿಸೋರು ನಮ್ಮನ್ನ? ತಾಕತ್ತಿದ್ರೆ ಬಂದು ಬಿಟ್ಟೋ ಕೇಳಿ ನೋಡೋಣ. ನೀವು ಅವ್ರಗಳ ಮೇಲೆ FIR ಮಾಡಿ ಅವನ ಮೊಬೈಲ್ನ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಅದ್ಯಾರು ಸಾಯಿಸ್ತಾರೆ ಅಂತ ಹೇಳಿದಾರಂತಲ್ಲ, ಅದೇ ಮುದ್ಗಲಿಗೆ ನಾವು ಬರ್ತೀವಿ. ತಾಕತ್ತಿದ್ರೆ ತಡಿಲಿಕ್ಕೆ ಹೇಳಿ. ಪೊಲೀಸ್ನವರೇ ಭಯ ಪಡಿಸ್ತೀರಿ ಕಾರ್ಯಕರ್ತರನ್ನ. ನೀವೇ ಕುಮ್ಮಕ್ ಕೊಡ್ತೀರಿ ಗೋಹತ್ಯೆಗೆ, ನೀವೇ ಕುಮ್ಮಕ್ ಕೊಡ್ತೀರಿ ಅಕ್ರಮ ಕಸಾಯಿಖಾನೆ ಗೋವುಗಳನ್ನು ಸಾಗಿಸೋದಕ್ಕೆ. SP ಅವರೇ, ನಾವು ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ, ಮತ್ತೆ ಆಗ್ರಹ ಮಾಡ್ತಾ ಇದ್ದೇನೆ. ನೀವು ವಿನಂತಿಗೆ ಸ್ಪಂದಿಸ್ತೀರೋ ಅಥವಾ ಆಗ್ರಹಕ್ಕೆ ಮಣಿತೀರೋ ಅದು ನಿಮಗೆ ಬಿಟ್ಟಿದ್ದು. ವಿನಂತಿಗೆ ನೀವು ಬೆಲೆ ಕೊಡೋದಾದ್ರೆ, ಭಾವನೆಗಳಿಗೆ ನೀವು ಬೆಲೆ ಕೊಡೋದಾದ್ರೆ, ಯಾರು ಹಲ್ಲೆ ಮಾಡಿದಾರಲ್ಲ ಅವ್ರಗಳ ಮೇಲೆ FIR ಆಗಿರ್ಬೇಕು. 107 ಮಾಡಿ ಕೈ ಬಿಡೋದಲ್ಲ. ಮತ್ತೆ ಯಾರು ಮೊಬೈಲ್ ಕಿತ್ತಿಡ್ಕೊಂಡಿದಾರಲ್ಲ ಅವ್ರ ಮೊಬೈಲ್ ವಾಪಸ್ ಕೊಟ್ಟು ಅವನನ್ನ ಸಸ್ಪೆಂಡ್ ಮಾಡ್ಬೇಕು. ಅವನ್ PSI ನ. ಯಾವನ್ರಿ ಅವನು ಕಾನೂನು ಕೈಗೆ ತಗೊಳ್ಳೋದಕ್ಕೆ? ಯಾವನ್ರಿ ಅವನು ಬೆದರಿಸೋದಕ್ಕೆ ಕಾರ್ಯಕರ್ತರನ್ನ? ನಾವು ಮುದ್ಗಲಿಗೆ ಬರ್ತೀವಿ ಅಂತಂದ್ರೆ ನಮಗೆ ಜಿಲ್ಲಾ ಪ್ರವೇಶ ನಿರ್ಬಂಧ, ತಾಲೂಕು ಪ್ರವೇಶ ನಿರ್ಬಂಧ ಮಾಡ್ಕೊಂಡು ನೀವು DC ಗಳ ಹತ್ರ, ತಹಸೀಲ್ದಾರ್ ಹತ್ರ ಹೋಗಿ ಭಿಕ್ಷೆ ಬೇಡ್ಕೊಂಡು ನಮಗೆ ಇವ್ರನ್ನ ಜಿಲ್ಲಾ ನಿಷೇಧ ಮಾಡಿ ಅಂತ ಹೇಳಿ ಅಲ್ಲಿ ಪ್ರೇಯರ್ ಮಾಡಿ ನಿಂತ್ಕೊಂಡು ಕೊನೆಗೆ ನಮ್ಮ ಜಿಲ್ಲೆಗೆ ನಿಷೇಧ ಮಾಡೋದು ಬೇಡ. ಯಾರ ಮೇಲೆ ಅಲ್ಲೇ ಆಗಿದೆಯಲ್ಲ ಆ ಕಾರ್ಯಕರ್ತನಿಗೆ ನ್ಯಾಯ ಕೊಡಿಸಿ. ಅವ್ರಿಗೆ ಭಯ ಪಡಿಸೋದು, ಅವ್ರ ಅಪ್ಪ ಅಮ್ಮಂಗೆ ಫೋನ್ ಮಾಡೋದು, ಅವ್ರ ಕುಟುಂಬಕ್ಕೆ ಫೋನ್ ಮಾಡೋದು, ನಿಮ್ ಮಗನ್ನ ಬಿಡಬೇಡಿ ಕೊಂದು ಬಿಡ್ತಾರೆ. ಯಾವನ್ರಿ ಕೊಲ್ಲೋನು? ಯಾವನ್ರಿ ಅವನು ಕೊಲ್ಲೋನು? ಕಳೆದ 10 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಕಿತ್ತು ಬಿಡ್ತೀವಿ ಎಂದೋದು. ಅದ್ ಯಾರ್ಯಾರು ಬಂದ ಅದೇನೇನ್ ಕಿತ್ಕೊಂತಾರ ನಾವು ನೋಡ್ತೀವಿ. ಪೊಲೀಸ್ನವ್ರು ಹೇಳೋ ಮಾತೇನ್ರಿ ಅದು? ಸಾಯಿಸ್ಬಿಡ್ತಾರೆ, ಕೊಂದು ಬಿಡ್ತಾರೆ ಅಂತ. ಕಾರ್ಯಕರ್ತರು ಯಾರು ಹೊಸ ಕಾರ್ಯಕರ್ತರು ಬರ್ದಂಗೆ, ಯಾರು ಕಾರ್ಯಕರ್ತರು ಅಕ್ರಮವನ್ನು ಪ್ರಶ್ನೆ ಮಾಡ್ದಂಗೆ ನೀವು ಮುಸಲ್ಮಾನರು ದಾರಿಲಿ ಮಾಡ್ತಿದಾರಲ್ರಿ. ಬನ್ರಿ ನಾನು ತೋರಿಸ್ತೀನಿ. ಕಾನೂನು ಬಾಹಿರ ಚಟುವಟಿಕೆಗಳನ್ನು ತಡೆಯೋದು ಈ ರಾಷ್ಟ್ರದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. SP ಅವರೇ, ನೀವು ಮಾಡ್ಬೇಕಿತ್ತು ಆ ಕೆಲಸವನ್ನ. ರಮೇಶ್ ಮಾಡ್ತಿದ್ದಾನೆ ಆ ಕೆಲಸವನ್ನ, ತಪ್ಪಿಲ್ಲ ಅದು. ನಾನು ಮತ್ತೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ SP ಅವರೇ, ಇನ್ನು 2 ದಿನದೊಳಗಡೆ ಇದಕ್ಕೇನಾದ್ರೂ ನೀವು ಕ್ರಮ ಜರುಗಿಸ್ಲಿಲ್ಲ ಅಂತ ಅಂದ್ರೆ ನಾನು 3-4 ದಿವಸ ಕಾಯ್ದಿದ್ದೀನಿ. ಈಗ ಇನ್ನು 2-3 ದಿವಸ ಮತ್ತೆ ಕಾಯ್ತೀನಿ. ಆಗಿಲ್ಲ ಅಂತ ಅಂದ್ರೆ ಇಡೀ ತಂಡದ ಕಾರ್ಯಕರ್ತರು ಮುದ್ಗಲ್ಲಿಗೆ ಬರ್ತೀವಿ. ಅದೇನ್ ಮಾಡ್ತೀರಾ ಮಾಡ್ಕೊಳ್ಳಿ. ನೀವು ನಮ್ಮನ್ನು ಬಂಧಿಸ್ತಿರೋ, ಸಾಯಿಸ್ತಿರೋ, ಅದ್ಯಾರೋ ಸಾಯಿಸೋಕ್ ರೆಡಿ ಮಾಡಿದಿರಂತಲ್ಲ, ಅವ್ಯಾರೋ ಸಾಯಿಸ್ಬಿಡ್ತಾರಂತಲ್ಲ ಮುಸ್ಲಿಮರೆಲ್ಲ ನಮ್ಮನ್ನ. ಅದ್ಯಾರು ಸಾಯಿಸ್ಲಿ ನೋಡೋಣ. ನಾವು ಮುದ್ಗಲ್ಲಿಗೆ ಬರ್ತೀವಿ. ಅದ್ಯಾರು ಹೊಡಿತಾರಲ್ಲ ಗುಂಪು ಕಟ್ಕೊಂಡು ನಾವು ಬರ್ತೀವಿ. ಅದ್ಯಾವ ಕಸಾಯಿಖಾನೆಗಳಿದಾವೆ ನೀವು ಮುಚ್ಚಿಸಿದ್ರೆ ಸರಿ ಮುದ್ಗಲ್ನಲ್ಲಿ ಕಸಾಯಿಖಾನೆಗಳನ್ನ, ನೀವು ಮುಚ್ಚಿದ್ರೆ ಸರಿ ಲಿಂಗಸೂರ್ನಲ್ಲಿ ಕಸಾಯಿಖಾನೆಗಳನ್ನ. ಇಲ್ಲ ನಾವು ಬರ್ತೀವಿ ಎಲ್ರು. ಅದ್ಯಾರು ಸಾಯಿಸಕ್ ರೆಡಿ ಮಾಡಿದಿರಿ ಬರ್ತೀವಿ ನೋಡೋಣ. ಇಲ್ಲ ನೀವು ಕ್ರಮ ಜರುಗಿಸಿ. ಸ್ನೇಹಿತರೆ, ಒಬ್ರು ಕೂಡ ಇದನ್ನ SP ಅವರಿಗೆ ಟ್ಯಾಗ್ ಮಾಡಿ ಹೇಳಿ, ಯಾಕೆ ಈ ರೀತಿ ಆಯ್ತು ಘಟನೆ, ಯಾಕಿದ್ರ ಮೇಲೆ ಕ್ರಮ ಜರುಗಿಸ್ಲಿಲ್ಲ ಅಂತ.